ಇದು FIR. ನಾನು ಅಜಿತ್ ಹನುಮಕ್ಕನವ. ರಕ್ತ ಹಂಚ್ಕೊಂಡು ಹುಟ್ಟೋದು ನಮಗೆ ಗೊತ್ತು, ರಕ್ತ ಹಂಚ್ಕೊಂಡು ಸಾಯೋದು ಗೊತ್ತಾ? ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗತ್ತೆ. ಒಂದು ಟ್ರಿಬಲ್ ಮರ್ಡರ್ ಕೇಸ್ ತಗೊಂಡು ಬಂದಿದ್ದೀನಿ ಇವತ್ತು. ಸತ್ತ 3 ಜನ ಸ್ವಂತ ಅಣ್ಣ ತಮ್ಮಂದರು. ಅರ್ಧ ಗಂಟೆ ಜಗಳದಲ್ಲಿ ಒಂದಿಡೀ ವಂಶನೇ ನಿರ್ವಂಶ ಆಗೋಯ್ತು. ಆಸ್ತಿಗೋಸ್ಕರ ಅಣ್ಣ ತಮ್ಮಂದರು ಬಡದಾಡಿಕೊಂಡು ಸತ್ತ ಬಹಳ ಕೇಸ್ಗಳನ್ನು ನಾವು ನೋಡಿದ್ದೀವಿ. ಆದರೆ ದಾರಿ ವಿಷಯದಲ್ಲಿ ಹತ್ಕೊಂಡ ಜಗಳದಲ್ಲಿ 3 ಜನ ಅಣ್ಣ ತಮ್ಮಂದಿರ ಹೆಣ ಬಿದ್ದದ್ದು ಇದೇ ಮೊದಲಿರಬೇಕು. ಆ ಸರಣಿ ಹತ್ಯೆಯ ಕಥೆ ಕೇಳಿದ್ರೆ ನಿಜಕ್ಕೂ ಆಘಾತ ಆಗತ್ತೆ. ಇಂಥದ್ದೊಂದು ಘೋರ ದೃಶ್ಯವನ್ನ ನೋಡುವುದೇ ಕಷ್ಟ, ಇನ್ನು ಅನುಭವಿಸುವುದು ಎಷ್ಟು ಕಷ್ಟ ಇರಬಹುದು. ಅದರಲ್ಲೂ ಆ ಹೆಂಗಸರೆಲ್ಲ ಮಕ್ಕಳೊಂದಿಗರು. ಚಿಕ್ಕ ಮಕ್ಕಳನ್ನ ಮಡಿಲಲ್ಲಿಟ್ಕೊಂಡು ಗಂಡನ ದಾರಿ ಕಾಯೋ ಗೃಹಿಣಿಯರು. ಅವರ ಪಾಲಿಗೆ ಕೈ ಹಿಡಿದವನೇ ಬದುಕು. ಆತ ಮತ್ತವನು ಕಟ್ಟಿಕೊಟ್ಟ ಗೂಡಿನ ಹೊರತಾಗಿ ಇನ್ನೊಂದು ಪ್ರಪಂಚನೇ ನೋಡಿದವರಲ್ಲ. ಈಗ ಅವನೇ ಇಲ್ಲ ಅಂದ್ರೆ ಕಥೆ ಏನಾಗ್ಬೇಕು? ಸಾವಿನ ಸುದ್ದಿ ಕೇಳ್ದ ಹಾಗೆ ಒಡೆದ ದುಃಖದ ಕಟ್ಟೆ ನೋವಿನ ನರಳಾಟದಲ್ಲಿ ಬತ್ತಿದ್ಯಾವಾಗ ಅನ್ನೋದು ಗೊತ್ತಾಗಲ್ಲ. ಕೊನೆಗೆ ಅವರು ಜೀವಂತ ಶವದಂತಾಗಿ ನಡೆಸಿದ ದಿಕ್ಕಿಗೆ ನಡೆಯೋದಷ್ಟೇ. ಹೀಗೆ ನರಕಯಾತನೆಯನ್ನ ಅನುಭವಿಸ್ತಾ ಇರೋ ಸಾಲು ಸಾಲು ಹೆಣ್ಣುಮಕ್ಕಳು ಅವರವರ ಗಂಡನ ಶವದ ಹಿಂದೆ ನಡ್ಕೊಂಡೋಗ್ತಾ ಇದ್ರೆ ಆ ಇಡೀ ಗ್ರಾಮ ನಡುಗೋಯ್ತು. ಹಿಂದೆ ಯಾವತ್ತೂ ಅಲ್ಲಿ ಇಂಥದ್ದೊಂದು ಅವಘಡ ನಡೆದಿರಲಿಲ್ಲ. ಅಲ್ಲೇ ಏನೋ ಈ ರೀತಿಯ ಕೆಟ್ಟ ಘಟನೆ ಇನ್ನೆಲ್ಲೂ ನಡೆದಿರೋ ಉದಾಹರಣೆ ಇಲ್ವೇನೋ. ಒಂದು ಮನೆಯಲ್ಲಿದ್ದ ಅಷ್ಟೂ ಗಂಡು ಮಕ್ಕಳನ್ನು ಕತ್ತರಿಸಿ ಹಾಕಿದ್ದಾರೆ ಅಂದ್ರೆ ಊಹಿಸಿ ಇದೆಂಥ ಘೋರ ಕೃತ್ಯ ಇರಬೇಕು ಅಂತ. ಇವ್ರ ಅಣ್ಣ ತಮ್ಮರು ಮೂವರಿದ್ರು. ಅದು ಬರೀ ಜಾಗದ ವಿಚಾರದಾಗಷ್ಟೇ ಇದು ಮಾಡ್ತಾ ಇದ್ದಿದ್ದು. ಆ ಜಾಗ ವಿಚಾರಕ್ಕೆ ಮರ್ಡರ್ ಮಾಡೋ ಅಂಥ ವಿಚಾರ ನಿದ್ದಿರೋದ್ರೊಳಗೆ 4 ಜನ ಕೂತ್ಕೊಂಡು ತೀರ್ಮಾನ ಮಾಡ್ಕೊಂಡು ಊರು ಮನೆಯೊಳಗೆ ಕೇಳ್ಕೊಂಡು ಮಾಡಿದರೆ ಜಗಳ ಮಾಡ್ತಾರೆ. ಯಾರೋ ಜಗಳ ಮಾಡ್ದಂಗೆ ಯಾರು ಇರೋದಿಲ್ಲ. ಮರ್ಡರ್ ಮಾಡೋ ಅಷ್ಟು ಕ್ರಿಟಿಕಲ್ ವಿಚಾರ ಏನು ಬಂದಿದ್ದಿಲ್ಲ ಅಲ್ಲಿ. ಹೇಳ್ಬೋದಿತ್ತು ಅವ್ರಿಗೆ, ಇಲ್ಲ ನಾವು ಓಡಾಡ್ತೀವಿಲ್ಲ, ನೀವು ಓಡಾಡಿಲ್ಲ ನಾವು ಓಡಾಡ್ತೀವಿ ಅಂತ, ಇಬ್ಬರು ಓಡಾಡ್ಕೊಳ್ರಿ ಅಂತ ಹೇಳ್ಬೋದಿತ್ತು. ಬೇಡಲ್ಲ, ಓಡಾಡೋದೇ ಬೇಡ ನಮ್ಮ ಗದ್ದೆ ಒಳಗೆ, ನೀವೇ ನಿಮ್ಮದು ಇದು ಮಾಡ್ಕೊಳ್ರಿ, ನಾವೇ ಬೇರೆ ಹೋಗ್ತೀವಿ, ನೀವೇ ಬೇರೆ ಮಾಡ್ಕೊಳ್ರಿ ಅಂತ ಹೇಳಿ ಬಿಡ್ಬೋದಿತ್ತು ಆ ವಿಚಾರನ. ಇವರು ಅಣ್ಣ ತಮ್ಮ ಇರೋದೇ 3, ಅವ್ರ ತಂದೆ ಬೇರೆ ಹಾರ್ಟ್ ಪೇಷೆಂಟು. ಈಗ ಮನೆ ನೋಡೋ ದಿಕ್ಕೇ ಯಾರೂ ಇಲ್ಲ ಇವಾಗ. ಇವ್ರು 3 ಅಣ್ಣ ತಮ್ಮ, ಇವ್ರು 3 ಸತ್ತೋದ್ರು ಇವಾಗ. ಅವ್ರ ಮನೆ ಅನಾದ್ರಿ ಅಲ್ಲ. ಇಂಥದ್ದೊಂದು ದುರ್ಘಟನೆ ನಡೆದಿರೋದು ಶಿವಮೊಗ್ಗದಿಂದ ಹೊಳೆಹೊನ್ನೂರು ರಸ್ತೆಯಲ್ಲಿ. ತುಂಗೆ ಮತ್ತು ಭದ್ರಾ ನದಿಗಳು ಪ್ರೀತಿಯ ಸಂಕೇತದಂತೆ ಸೇರಿಕೊಂಡು ತುಂಗಭದ್ರೆಯಾಗಿ ಮುನ್ನಡೆಯುವ ಜಾಗಕ್ಕೆ ತಾಗಿಕೊಂಡೇ ಇರೋ ಭದ್ರಾಪುರ ಗ್ರಾಮದಲ್ಲಿ. ಒಳ್ಳೆಯವರಿಗೆ ಕಾಲ ಅಲ್ಲ ಅಂತಾರಲ್ಲ, ಅದು ನಿಜ ಇರಬೇಕು. ಇಲ್ಲಿ ಕೊಲೆಯಾಗೋದ ಸೋದರರ ಮೇಲೆ ಸಣ್ಣದೊಂದು ಕಪ್ಪು ಚುಕ್ಕಿನೂ ಇರಲಿಲ್ಲ. ಇಡೀ ಊರು ಮಕ್ಕಳಿದ್ರೆ ಹೀಗಿರ್ಬೇಕು ಅಂತ ಇವರನ್ನ ಕೊಂಡಾಡ್ತಾ ಇತ್ತು. ತಮ್ಮ ಅಂದ್ರೆ ನಮ್ಮ ಊರಾಗೆ ಯಾರಿಲ್ಲ, ಅವ್ರಂಗೆ ಅವ್ರಿಗೆ ಕೊಂಡ್ರಪ್ಪ ಜೀವ ಸಾಕ್ಷಿನ ತರ ನಡ್ಗೆ ಬರ್ತತ್ತಪ್ಪ. ಅವ್ರ ಸುದ್ದಿ ಕೇಳ್ಕೊಂಡ್ರೆ ಎದೆ ಹೊಡಿತೈತೆ ನಮಗೆ. ಒಳ್ಳೆ ಮಕ್ಕಳಪ್ಪ, ಅಂತ ಮಕ್ಕಳಲ್ಲವು, ಒಳ್ಳೆ ಮಕ್ಕಳಪ್ಪ. ನಮ್ಮೂರಾಗೆ ಯಾರು ಇಲ್ಲ, ಅವ್ರ ಮನ್ತಂದಾಗ ಯಾರಿಲ್ಲ ಅಂತ ಮಕ್ಕಳು. ಎಸ್, ಇಂಥವರು ಸಿಗೋದ್ ಕಡಿಮೆ. ಸದಾ ಸೋದರ ಕಲಹಗಳಿಂದಾನೇ ತುಂಬಿಕೊಂಡಿರೋ ಇವತ್ತಿನ ಸಮಾಜಕ್ಕೆ ತದ್ವಿರುದ್ಧವಾಗಿತ್ತು ಇವರ ಸಂಬಂಧ. ಈ ಅಣ್ಣ ತಮ್ಮಂದಿರ ನಡುವೆ ಜಗಳಗಳಾಗಿದ್ದೇ ಇಲ್ಲ. 3 ದೇಹ
ಒಂದು ಜೀವ ಅನ್ನೋ ಹಾಗೆ ಬದುಕಿದ್ದ ಈ ಮಕ್ಕಳನ್ನ ನೋಡಿ ಒಳಗೊಳಗೆ ಹೆಮ್ಮೆ ಪಡ್ಕೋತಾ ಇದ್ದವಳು ಹೆತ್ತಮ್ಮ. ಇನ್ನು ಆ ಹುಡುಗರಿಗೆ ಅಷ್ಟೇ ಒಳ್ಳೆಯ ಹೆಂಡತಿಯರು ಸಿಕ್ಕಿದ್ರು. ಅವರು ಸರಿ ಇರ್ಲಿಲ್ಲ ಅಂದ್ರೆ ಸೋದರರ ನಡುವೆ ಯಾವತ್ತೋ ಬಿರುಕು ಬಿಟ್ಟಿರೋದು, ತುಂಬು ಕುಟುಂಬ ಒಡೆದು ಹೋಗಿರೋದು. ಆ ಖುಷಿಯಲ್ಲೇ ಸೊಸೆಯಂದಿರನ್ನ ಮಕ್ಕಳ ಥರ ನೋಡ್ಕೋತಿದ್ಲು ಆ ತಾಯಿ. ಈಗ ಆಕೆಗೆ ಆದ ನೋವನ್ನಂತೂ ವಿವರಿಸೋದಕ್ಕಾಗಲ್ಲ. ಒಂದ್ ಕಡೆ ಹುಟ್ಟಿದ ಅಷ್ಟೂ ಮಕ್ಕಳನ್ನ ಕಳ್ಕೊಂಡ ಯಾತನೆ, ಇನ್ನೊಂದ್ ಕಡೆ ಸರ್ವಸ್ವವನ್ನು ಕಳೆದುಕೊಂಡು ಕೂತಿರೋ ಸೊಸೆಯಂದಿರು. ನೋಡ್ರಿ ಸ್ವಾಮಿ, ನನ್ ಮಕ್ಕಳ ಮನೆ, ನನ್ ಸೊಸೆರ್ ನೋಡ್ರಿ ಇಲ್ಲೇ, ನನ್ ಸೊಸೆರ್ ಹಂಗೆ ರಂಡ್ ಗುಂಡರಾಗೆ ರಂಗ ಆಗ್ಬೇಕು. ಒಂದೇ ದಿವಸ ಒಂದೇ ಮನೆಯೊಳಗೆ ಯಾರ ಮನೆಗಾಗಿ ಸ್ವಾಮಿ ಅನ್ಯಾಯ? ಯಾರ ಮನೆಗಾಗೈತಿ ಮೂರ್ ಅನ್ಯಾಯ? ನಾನೇನ್ ಪಡ್ಕೊಂಬಂದಿದ್ ಸ್ವಾಮಿ ಕರ್ಮ ನೋಡಕ್ಕೆ? ನನ್ನ ಮಕ್ಕಳಿಗೆ ಮೂವರಿಗೂ ನ್ಯಾಯ ಕೊಡ್ಬೇಕು. ಇನ್ನೆಂಥ ನ್ಯಾಯನೋ? ಇಂತಹ ದೃಶ್ಯಗಳನ್ನ ನೋಡಿದಾಗ ಮನಸ್ಸು ಆಧ್ಯಾತ್ಮ ಚಿಂತನೆ ಮಾಡಿಬಿಡುತ್ತೆ. ಆ ದೇವರೇ ನ್ಯಾಯ ಕೊಟ್ಟಿಲ್ಲ, ಇನ್ನು ಜನಸಾಮಾನ್ಯರ ಕೋರ್ಟು ಕೊಡೋ ನ್ಯಾಯದ ಮಾತೇನು ಅನ್ನಿಸಿಬಿಡುತ್ತೆ. ಪಾಪ, ಅಲ್ಲಿ ಗಂಡನನ್ನ ಕಳ್ಕೊಂಡು ಕೂತಿರೋರೆಲ್ಲ ಪ್ರಾಯದ ಹೆಂಗಸರೇ. ಹಿರಿಯ ಸೊಸೆ ಅನ್ನಿಸ್ಕೊಳ್ಳೋಳಿಗೆ ಹೆಚ್ಚು ಅಂದ್ರೆ 30 ವರ್ಷ ಆಗಿರ್ಬೇಕು. ಉಳಿದಿಬ್ಬರಂತೂ ಇನ್ನೂ ಚಿಕ್ಕವರು. ಹಿರಿಯವಳಿಗೆ ಇನ್ನೇನೋ ಸ್ಕೂಲ್ಗೆ ಹೋಗ್ಬೇಕಾದ ಪುಟ್ಟ ಪುಟ್ಟ ಗಂಡು ಮಕ್ಕಳಿದ್ದಾರೆ. ಎರಡನೆಯವಳಿಗಂತೂ ಸಣ್ಣ ಮಗ. ಇನ್ನು ಮೂರನೆಯವಳದ್ದು ತೊದಲು ನುಡಿಯೋ ಕಂದಮ್ಮ. ಇಂತಹ ಕುಟುಂಬಕ್ಕೀಗ ವಯಸ್ಸಾಗಿರೋ ಅತ್ತೆ ಮಾವನೇ ದಿಕ್ಕು. ನನ್ ಮೊಮ್ಮಕ್ಳು ನೋಡ್ರಿ ಸ್ವಾಮಿ, ಇವು 4-5 ಮಕ್ಕಳು ನನ್ ಮೊಮ್ಮಕ್ಳು. ಇವ್ ಕಿಟ್ಕೊಂಡ್ ನಾನು ಹೆಂಗ್ ಬಾಳೆ ಮಾಡ್ಲಿ ಸ್ವಾಮಿ? ನೋಡ್ರಿ ಸ್ವಾಮಿ, ನನ್ ಮಕ್ಕಳು ಸೊಸೆರು, ಚಿಕ್ಕ ವಯಸ್ಸಿನ ಸೊಸೆರು. ಇವ್ರಿಗೆ ಈ ತರ ಅನ್ಯಾಯ ಆಗಿತ್ತಲ್ಲ, ನಾನು ಹೆಂಗ್ ಮಾಡ್ಲಿ ಸ್ವಾಮಿ? ಇವ್ರನ್ನ ಇಟ್ಕೊಂಡ್ ನಾನು ಹೆಂಗ್ ಬಾಳೆ ಮಾಡ್ಲಿ ಸ್ವಾಮಿ? ನೋಡ್ರಿ ಸ್ವಾಮಿ, ಈ ಕಷ್ಟ ಯಾರಿಗೂ ಬರೋದು ಬೇಡ. ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿದ ಮಕ್ಕಳು ಕೊನೆಗಾಲದಲ್ಲಿ ಜೊತೆಯಾಗ್ಲಿಲ್ಲ ಅಂತ ಕೊರಗು ಹೆತ್ತವರಿಗೆ ಇದು ಒಂಥರ ಉದಾಹರಣೆನೆ. ಮಕ್ಕಳು ಅವರ ಮಕ್ಕಳನ್ನಾದ್ರೂ ನೋಡ್ಕೋಬೇಕು. ಮೊಮ್ಮಕ್ಕಳನ್ನ ಅಜ್ಜಿ ತಾತ ಬೆಳೆಸಬೇಕಾದ ಪರಿಸ್ಥಿತಿ ಎದುರಾಗಬಾರ್ದು. ಪಾಪ, ಈ ನಾಗಪ್ಪ ಮತ್ತು ನಾಗರತ್ನಮ್ಮ ದಂಪತಿಯದ್ದು ಇಂತಹ ಕೆಟ್ಟ ಪರಿಸ್ಥಿತಿ. ಮತ್ತೂ ನೋವಿನ ವಿಷಯ ಏನಂದ್ರೆ, ಈಗ ಇಷ್ಟೆಲ್ಲ ಅನಾಹುತ ಮಾಡಿದ್ದು ಅವರದ್ದೇ ಸಂಬಂಧಿಕರೊಬ್ಬರ ಕುಟುಂಬದವರು. ವಿಪರ್ಯಾಸ ಅಂದ್ರೆ, ಒಂದು ಕಾಲಕ್ಕೆ ಈಗ ಕೊಲೆಗೀಡಾದವರ ತಂದೆ ಈ ನಾಗಪ್ಪನವರಿಗೂ ಕೊಲೆ ಮಾಡಿದವರ ಹಿರಿಯ ಅಂಕೆ ಅಂಜಪ್ಪನಿಗೂ ಗಾಢವಾದ ಸ್ನೇಹವಿತ್ತು. ಎರಡೂ ಕುಟುಂಬದ ನಡುವೆ ಪ್ರೀತಿ ವಿಶ್ವಾಸ ಇತ್ತು. ಅದ್ಯಾವ ಮಾಯದಲ್ಲಿ ಪರಸ್ಪರ ದುಶ್ಮನ್ಗಳಾಗಿ ಬಿಟ್ರೋ ಯಾರಿಗೂ ಸರಿಯಾಗಿ ಗೊತ್ತೇ ಆಗ್ಲಿಲ್ಲ. ಸ್ವತಃ ಮಂಜಪ್ಪನವರಿಗೆ ತೀರಾ ಈ ಮಟ್ಟದ ಗಲಾಟೆ ನಡಿಬಹುದು ಅಂತ ಯಾವತ್ತಿಗೂ ಅನ್ಸಿರ್ಲಿಲ್ಲ. ಅಷ್ಟಕ್ಕೂ ಅಲ್ಲಿ ಕೊಲೆ ಮಾಡುವಂತ ಕಾರಣನೇ ಇರಲಿಲ್ಲ. ಅಂಥದ್ರಲ್ಲಿ ಒಂದಿಡೀ ಕುಟುಂಬ ಸತ್ತು ಮಲತ್ತು. ಇನ್ನೊಂದಿಡೀ ಕುಟುಂಬದವರಿಗೆ ಜೈಲೂಟ. ಅಪ್ಪಂದರ ನಡುವೆ ಇದ್ದ ಪ್ರೀತಿ ವಿಶ್ವಾಸ ಮಕ್ಕಳಲ್ಲಿರಲೇ ಇಲ್ಲ. ಹಂಗಂತ ಅವರ ನಡುವೆ ಕೊಲೆ ಮಾಡುವಂಥ ಕಾರಣಗಳೇನೂ ಇರಲಿಲ್ಲ. ಆದರೂ 3 ಜನ ಸೋದರರನ್ನ ಮುಗಿಸಿದ್ರು. ಅಂದಹಾಗೆ ಕೊಲೆ ಮಾಡಿದವರು ಕೂಡ ಸಹೋದರರೇ. 5 ಜನ ಸೇರಿ ಮಾಡಿದ ಮಾರಣ ಹೋಮ ಇದು. ಆವತ್ತು ಅವರು ಹೆಣ ಹಾಕಿದ ಕಥೆ ಕೇಳಿಬಿಟ್ರೆ ಮೈ ನಡುಗ್ ಹೋಗುತ್ತೆ. ಆ ದುರಂತ ನಡೆದದ್ದು ಹೇಗೆ ಅನ್ನೋದನ್ನು ವಿವರಿಸ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ.